ಎಸ್, ಎರಡನೇ ದಿನಕ್ಕೆ ಲಾರಿ ಮುಷ್ಕರ ಕಾಲಿಟ್ಟಿರುವಂತದ್ದು. ನಿನ್ನೆ ಏನೋ ಒಂದು ಸಾರಿಗೆ ಸಚಿವರಾದಂತಹ ರಾಮಲಿಂಗರೆಡ್ಡಿ ಆಗಿರ್ಬೋದು ಅಥವಾ ಸಿಎಂ ಆಗಿರ್ಬೋದು ಸಭೆ ಕರೆದಿದ್ದು, ಸಭೆ ಕೂಡ ವಿಫಲ ಆಗಿರುವಂತದ್ದು. ಈಗಾಗಲೇ ನಾವು ನೋಡ್ತಾ ಇರ್ಬೋದು, ಯಶವಂತಪುರ ಲಾರಿ ಏನೋ ಒಂದು ಗೋಡನ್ ಇದೆ, ಆ ಗೋಡನಲ್ಲೂ ಕೂಡ ಲಾರಿಗಳೆಲ್ಲ ಕೂಡ ಹಾಗೆ ನಿಂತಿರೋದು ಕಾಣಿಸ್ತಾ ಇರುವಂತದ್ದು ನಾವು ನೋಡ್ತಾ ಇರ್ಬೋದು. ಈಗ ಏನು ಪೀಣ್ಯ ಆಗಿರ್ಬೋದು, ಯಶವಂತಪುರ ಲಾರಿ ಸ್ಟ್ಯಾಂಡ್ ಆಗಿರ್ಬೋದು, ಇಲ್ಲೆಲ್ಲಾನು ಕೂಡ ಲಾರಿಗಳು ಹಾಗೆ ಶಬ್ದವಾಗಿ ನಿಂತಿರುವಂತದ್ದು. ಕೆಲವು ಏನೋ ಒಂದು ಮಣ್ಣು ಲಾರಿಗಳಾಗಿರ್ಬೋದು, ಜಲ್ಲಿಕಲ್ಲಾಗಿರ್ಬೋದು, ಇವೆಲ್ಲಾನು ಕೂಡ ಲೋಡ್ ಮಾಡಿ ಹಾಗೆ ನಿಂತಿರುವಂತದ್ದು. ನಾವಿಲ್ಲಿ ಇವ್ರನ್ನ ಕೇಳಿದ್ರೆ ಅವರು ಕೂಡ ಹೇಳೋದು, ನಾವು ಕೂಡ ಸಪೋರ್ಟ್ ಮಾಡಿದ್ದೀವಿ, ಪ್ರಮುಖವಾಗಿ ನಮ್ಮದೇ ಪ್ರಮುಖವಾಗಿ ತೊಂದರೆ ಆಗಿರೋದು ಜಲ್ಲಿಕಲ್ಲು ಲಾರಿಗಳಿಗೆ ಒಂದು ಟೈಮಿಂಗ್ಸ್ ಕೊಡಲ್ಲ. ಇವರು ಟೈಮಿಂಗ್ಸ್ ಅಲ್ಲಿ ಒಂದು ರೀತಿಯಲ್ಲಿ ಹೆಚ್ಚು ಕಮ್ಮಿ ಮಾಡ್ತಾರೆ. ನಾವು ಒಂದ್ಸತಿ ಗಾಡಿ ಎತ್ತಾಗ ಎಲ್ಲನೋ ಒಂದು ಸಿಟಿ ಒಳಗಡೆ ಹೊಂಟೋಗ್ಬಿಟ್ರೆ ಅದು ಸಂಜೆ 6 ಗಂಟೆ 7 ಗಂಟೆವರೆಗೂ ಕೂಡ ನಮಗೆ ಸಿಟಿ ಒಳಗಡೆ ಎಂಟ್ರಿ ಕೊಡಲ್ಲ. ಈ ರೀತಿ ಹೇಳಿಕೆ ಕೊಡ್ತಾ ಇರುವಂತದ್ದು. ಅಂದ್ರೆ ಹೊರಬರಕ್ಕಾಗಿಲ್ಲ. ಅದೇ ಕಾರಣಕ್ಕೂ ಕೂಡ ಈಗ ಒಂದು ಟ್ರಿಪ್ ಹೊಡೆದ್ಬಿಟ್ರೆ ನಾವೆಲ್ಲಿ ಬದುಕಕ್ಕಾಗುತ್ತೆ ಅಂತ ಕೂಡ ಲಾರಿ ಮಾಲೀಕರು ಹಾಗೂ ಸ್ಥಳೀಯ ಲಾರಿ ಮಾಲೀಕರು ಕೂಡ ಒಂದು ಆರೋಪ ಮಾಡ್ತಿರುವಂತದ್ದು. ನಾವೀಗಲೇ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಕೂಡ ಲಾರಿಗಳು, ಸುಮಾರು ಲಾರಿಗಳು, 100 ಲಾರಿಗಳು ಒಂದು ರೀತಿಯಲ್ಲಿ ನಿಂತಲ್ಲೇ ನಿಂತಿರುವಂತದ್ದು. ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಈ ಕಡೆ ನೋಡ್ಬೋದು ನಾವು, ಏನು ಜಲ್ಲಿಕಲ್ಲು ಸಾಗಾಣಿಕೆ ಮಾಡುವಂತಹ ಲಾರಿಗಳು ಕೂಡ ಇಲ್ಲಿ ನಿಂತಿರುವಂತದ್ದು. ಅಂದ್ರೆ ನಿನ್ನೆ ಸಿಎಂ ಆಗಿರ್ಬೋದು ಅಥವಾ ಸಾರಿಗೆ ಸಚಿವರಾದ ರಾಮಲಿಂಗರೆಡ್ಡಿ ಆಗಿರೋದು ಒಂದು ಸಭೆ ಕರೆದಿದ್ರು. ಸಭೆಯಲ್ಲಿ ರಾಮಲಿಂಗರೆಡ್ಡಿ ಅವರು 3 ತಿಂಗಳು ಟೈಮ್ ಕೇಳಿದ್ರು. ನಾನು ಸಿಎಂ ಹತ್ರ ಮಾತಾಡ್ತೀನಿ, ಏನೊಂದು ನಿಮಗೆ ಟೋಲ್ ಫ್ರೀ ಇದೆಯಲ್ಲ, ಟೋಲ್ ಫ್ರೀ ನಾವು ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಇದೆ ಅದನ್ನ ನೋಡ್ಕೊಂಡು ನಾವು ನಿಮಗೆ ಒಂದು ಅಪ್ಡೇಟ್ ಮಾಡ್ತೀವಿ, ಒಂದು 3 ತಿಂಗಳು ಟೈಮ್ ಬೇಕು ಅಂತ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾದ ಷಣ್ಮುಖ ಅವರು ಕೂಡ ಒಂದು ರೀತಿಯ ದೊಡ್ಡ ಮಟ್ಟದಲ್ಲಿ ಬೇಡಿಕೆ ಇಟ್ಟಿದ್ರು. ಆ ಬೇಡಿಕೆಗೆ ನಿರಾಕರಿಸಿದಂತಹ ರಾಮಲಿಂಗರೆಡ್ಡಿ ಅವರು 3 ತಿಂಗಳು ಟೈಮ್ ಕೇಳಿದ್ರು. ಆ ಹಿನ್ನೆಲೆಯಲ್ಲಿ ಅವರು ಎದ್ದು ಹೊರ ಬಂದು ನಾವು ಯಾವುದೇ ಕಾರಣಕ್ಕೂ ಕೂಡ ಮುಷ್ಕರನ ಹಿಂಪಡೆಯಲ್ಲ, ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ರು. ಆಗ ಸಾರಿಗೆ ಸಚಿವರಾದಂತಹ ರಾಮಲಿಂಗರೆಡ್ಡಿ ಅವರು ಮತ್ತೆ ಅವರು ಎಚ್ಚೆತ್ಕೊಂಡು ಏನೊಂದು ಈಗಾಗಲೇ ಲಾರಿ ಮುಷ್ಕರದಿಂದ ಕೆಲವು ಕಡೆ ರೈತರಿಗೆ ತುಂಬಾ ತೊಂದರೆ ಆಗಿದೆ. ಅಂದ್ರೆ ಅವರು ಬೆಳೆದಂತ ಸೊಪ್ಪು, ಹಣ್ಣು, ಹೂಗಳು ಇವೆಲ್ಲನೂ ಕೂಡ ನಿಂತಲ್ಲೇ ನಿಂತಿರುವಂತದ್ದು, ತೋಟದಲ್ಲೇ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ರೈತರಿಗೋಸ್ಕರ ನಾವು ಬೇರೆ ರೀತಿ ಕ್ರಮ ಕೈಗೊಳ್ತೀವಿ, ನೀವು ಸಿಎಂ ಹತ್ರ ಬಂದಿ ಅಂದ್ಬಿಟ್ಟು ಸಂಜೆ 5:15ಗೆ ಸಿಎಂ ಬಳಿ ಕರ್ಕೊಂಡು ಹೋದ್ರು. ಸಿಎಂ ಕೂಡ ಒಂದು ರೀತಿಯಲ್ಲಿ ಸುಮಾರು 1 ಗಂಟೆಗಳ ಕಾಲ ಏನೊಂದು ಲಾರಿ ಮಾಲೀಕರ ಸಂಘ ಜೊತೆ ಒಂದು ಇದು ಮಾಡಿದ್ರು, ಏನು ಮಾತುಕತೆ ನಡೆಸಿದ್ರು. ಆ ಮಾತುಕತೆ ಕೂಡ ವಿಫಲ ಆಗಿರುವಂತದ್ದು. ಯಾಕಂದ್ರೆ ಸಿಎಂ ಕೂಡ ಕೆಲವಕ್ಕೆ ನಾನು ಪರಿಶೀಲನೆ ಮಾಡ್ತೀವಿ, ಕೆಲವು ನಮಗೆ 3 ತಿಂಗಳು ಟೈಮ್ ಬೇಕು ಅಂತ ಕೂಡ ಹೇಳಿಕೆ ಕೊಟ್ಟಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಲಾರಿ ಮಾಲೀಕರು ಇದರ ಯಾವುದೇ ಕಾರಣಕ್ಕೂ ಕೂಡ ಆಗಲ್ಲ. ಪ್ರಮುಖವಾಗಿ ನಮಗೆ 3 ಬೇಡಿಕೆಗಳ ಈಡೇರಿಸಬೇಕು. ಮೊದಲನೇದಾಗಿ ಏನೊಂದು ಡೀಸೆಲ್ ಪೆಟ್ರೋಲ್ ನೀವು ಜಾಸ್ತಿ ಮಾಡಿದ್ರ, ಡೀಸೆಲ್ ಪೆಟ್ರೋಲ್ ರೇಟ್ನ ಕಮ್ಮಿ ಮಾಡಬೇಕು ಅಂತ ಕೂಡ ಮೊದಲನೇ ಬೇಡಿಕೆ ಇಟ್ಟರು. ಆಮೇಲೆ 2ನೇ ಬೇಡಿಕೆ, ಸಿಟಿ ಒಳಗಡೆ ಲಾರಿಗಳು ಎಂಟ್ರಿ ಆದರೆ ಸಂಜೆವರೆಗೂ ಕೂಡ ನಾವು ನಿಂತಲ್ಲೇ ನಿಂತ್ಕೋಬೇಕು. ಅದನ್ನು ಕೂಡ ನೀವು ಪೊಲೀಸ್ ಇಲಾಖೆ ಜೊತೆ ಮಾತಾಡ್ಬಿಟ್ಟು ನಮಗೆ ಅದನ್ನ ಕೊಂಚ ಮಟ್ಟಿಗಾರ ಒಂದು ರಿಲೀಫ್ ಕೊಡಬೇಕಂತ ಕೇಳಿದ್ರು. ಮತ್ತೊಂದು ಏನು ಟೋಲ್, ಬೇರೆ ರಾಜ್ಯಗಳಲ್ಲಿ ಟೋಲ್ಗೆ ಲಾರಿಗಳಿಗೆ ಟೋಲ್ ಫ್ರೀ, ರಾಜ್ಯದಲ್ಲಿ ಮಾತ್ರ ಟೋಲ್ ನ ಒಂದು ರೀತಿಯಲ್ಲಿ ನೀವು ಅಗಲ ದರೋಡೆ ಮಾಡ್ತಿದ್ದೆ ಅಂತ ಕೂಡ ಆರೋಪ ಮಾಡಿದ್ರು. ಇವೆಲ್ಲದಕ್ಕೂ ಕೂಡ ಸಿಎಂ ಒಂದು ರೀತಿಯಲ್ಲಿ ಏನು ಯಾವುದೇ ಕಾರಣಕ್ಕೂ ಕೂಡ ನಾವು ಇದನ್ನ ಏಕಾಏಕಿ ಮಾಡೋಕ್ಕಾಗಲ್ಲ, ನಮಗೆ ಟೈಮ್ ಬೇಕು ಅಂತ ಕೂಡ ಹೇಳಿಕೆ ಕೊಟ್ಟಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಏನೊಂದು 2ನೇ ದಿನಕ್ಕೆ ಕಾಲಿಟ್ಟುವಂತಹ ಲಾರಿ ಮುಷ್ಕರ ಬೆಂಗಳೂರಿನ ಆದ್ಯತೆ ಸೇರಿದಂತೆ ರಾಜ್ಯದಲ್ಲೂ ಕೂಡ ಒಂದು ದೊಡ್ಡ ಮಟ್ಟದ ಲಾರಿ ಮುಷ್ಕರ ಶುರು ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಮಹೇಶ್, ಅಶ್ವವೇಧ ನ್ಯೂಸ್, ಬೆಂಗಳೂರು.